ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನಗೊಂಡಿದೆ. ವಿಮಾನದಲ್ಲಿ 133 ಪ್ರಯಾಣಿಕರು ಇರುವಂತಹ ಮಾಹಿತಿ ಇದೆ. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಪತನವಾಗಿದೆ ವಿಮಾನ. ಗಾಯಾಳುಗಳು ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ದಾಖಲು ಮಾಡಿಸಲಾಗಿದೆ. ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿರುವಂತದ್ದು. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಗಿದೆ. ವಿಮಾನದಲ್ಲಿ 133 ಪ್ರಯಾಣಿಕರು ಇದ್ರು. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ವಿಮಾನ ಪತನ ಆಗಿರುವಂತದ್ದು. ಇನ್ನು ಈ ಒಂದು ಗಾಯಾಳುಗಳಿಗೆ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿಸಲಾಗಿದೆ. ಈ ಹಿಂದೆನೂ ಇಂತಹ ಘಟನೆಗಳು ನಡೆದಿದೆ. ಅಂದ್ರೆ ವಿಮಾನ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಪತನ ಆಗೋದು ಬಹಳಷ್ಟು ಸರಿಯಾಗಿದೆ. ಇದೀಗ ಮತ್ತೊಮ್ಮೆ ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ ಜಾಗದಲ್ಲಿ ವಿಮಾನ ಪತನ ಆಗಿದೆ. ವಿಮಾನದಲ್ಲಿ 133 ಪ್ರಯಾಣಿಕರು ಇದ್ದರು ಅನ್ನೋ ಮಾಹಿತಿ ಇದೆ. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಪತನವಾಗಿದೆ ವಿಮಾನ. ಗಾಯಾಳುಗಳು ಸದ್ಯಕ್ಕೆ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ದಾಖಲು ಮಾಡಿಸಲಾಗಿದೆ. ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿರುವಂತದ್ದು. ನೋಡಿ, ಈ ಒಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಜನ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ದಾರೆ, ಹೆದರಿ ಬೆದರಿ ಓಡೋಗ್ತಿದ್ದಾರೆ ಒಂದು ವಿಡಿಯೋದಲ್ಲಿ. ಯಾಕೆ ಅಂತಂದ್ರೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು. ಕರೆಕ್ಟ್ ಆಗಿ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಅಹಮದಾಬಾದ್ನ ಗುಜರಾತ್ನಲ್ಲಿ ನಡೆದಿರುವಂತಹ ಘಟನೆ. ವಿಮಾನದಲ್ಲಿ 133 ಪ್ರಯಾಣಿಕರಿದ್ರು. ಹಾಗಾಗಿ ಒಂದಷ್ಟು ಗಾಯಗೊಂಡಿದ್ದಾರೆ. ಕೂಡಲೇ ಅವರಿಗೆ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿಸಿದ್ದಾರೆ. ಒಂದು ವಿಡಿಯೋದಲ್ಲಿ ನೋಡಬಹುದು ಹೊಗೆ ಕಾಣ್ತಾ ಇದೆ, ಮತ್ತೊಂದು ವಿಡಿಯೋದಲ್ಲಿ ನೋಡಬಹುದು ಅಲ್ಲೋಲ ಕಲ್ಲೋಲ ಆಗಿದ್ದಾರೆ ಜನ. ಒಂದು ಕಡೆ ಟ್ರಾಫಿಕ್ ಇದೆ, ಜನ ಓಡೋಡಿ ಹೋಗ್ತಾ ಇದ್ದಾರೆ ಹೆದರ್ಕೊಂಡು. ಇಂತಹ ಒಂದು ಸಂದರ್ಭದಲ್ಲಿ ಗಾಯಾಳುಗಳೇನಿದ್ರು ಅವರಿಗೆ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿಸಲಾಗಿದೆ. ನೋಡಿ, ಈ ಹಿಂದೆನೂ ಇಂತಹ ಘಟನೆಗಳು ಸುಮಾರು ಸಲ ನಡೆದು ಹೋಗಿದೆ. ಅಂತಂದ್ರೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಪತನ ಆಗುವಂತದ್ದು. ಇಲ್ಲಿ ಯಾರ ನಿರ್ಲಕ್ಷ್ಯ ಅಂತ ಹೇಳೋದೇ ಕಷ್ಟ. ಯಾಕೆ ಅಂತಂದ್ರೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಪತನ ಆಗಿರೋದು ಇದೇನು ಹೊಸದೇನಲ್ಲ, ಈ ಹಿಂದೆನೂ ಆಗಿದೆ. ಅದರಲ್ಲಿ ಕಷ್ಟ ಅನುಭವಿಸೋದು ಪ್ರಯಾಣಿಕರು ಏನಿರ್ತಾರೆ ವಿಮಾನದಲ್ಲಿ ಅವರೇನೆ. ಸೊ ಇಲ್ಲೂ ಕೂಡ ಅದೇ ಆಗಿದೆ. ಅಹಮದಾಬಾದ್ನ ಗುಜರಾತ್ ನಲ್ಲಿ ಆಗಿರುವಂತಹ ಘಟನೆ ಇದು. ಈ ಒಂದು ವಿಮಾನದಲ್ಲಿ ಸುಮಾರು 130ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು ಅನ್ನುವ ಮಾಹಿತಿ ಇದೆ. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಪತನವಾಗಿದೆ. ಕೂಡಲೇ ಜನ ಅಲ್ಲೋಲ ಕಲ್ಲೋಲ ಆಗಿದ್ದಾರೆ. ಅಲ್ಲಿ ಒಂದಷ್ಟು ಪ್ರಯಾಣಿಕರಿಗೆ ಗಾಯಗಳು ಆಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಕೂಡಲೇ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿಸಿದ್ದಾರೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ವಿಮಾನ ಪತನ ಆಗಿತ್ತು. 7 ಅಗ್ನಿಶಾಮಕ ದಳ ವಾಹನಗಳು ಸ್ಥಳಕ್ಕೆ ದೌಡಿಸಿದೆ. ಇಂತಹ ಸಂದರ್ಭದಲ್ಲಿ ಹರಸಾಹಸ ಪಡ್ತಾ ಇದೆ. ಮುಗಿಲೆತ್ತರಕ್ಕೆ ಆವರಿಸಿರೋ ದಟ್ಟ ಹೊಗೆ. ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದೆ ನಾನು, ಹೊಗೆ ಫುಲ್ ತುಂಬಿಕೊಂಡಿದೆ. ವಿಮಾನ ಹಿಂದಿನ ಭಾಗ ಮರಕ್ಕೆ ಬಡಿದ ಬಳಿಕ ನೆಲಕ್ಕೆ ಪಳಿಸಿದೆ ವಿಮಾನ. ವಿಮಾನ ಪತನಗೊಂಡಿದೆ. ವಿಮಾನ ನೆಲಪಕ್ಕೆ ಇಳಿಸಿದ್ದಂತೆ ಹೊತ್ತಿ ಉರಿದಿದೆ ಈ ಒಂದು ವಿಮಾನ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಏನಿದೆ ಹರಸಾಹಸ ಪಡ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ವಿಡಿಯೋದಲ್ಲಿ ಈಗಾಗಲೇ ನಾವು ನೋಡಿದ್ವಿ, ದಟ್ಟ ಹೊಗೆ ಇದೆ. 7 ಅಗ್ನಿಶಾಮಕ ತಂಡ ಇಲ್ಲಿ ಆಗಮಿಸಿದ್ದು ಹರಸಾಹಸ ಪಡ್ತಾ ಇದೆ ಈ ಒಂದು ಬೆಂಕಿಯನ್ನ ನಿಂದಿಸಲು. ಯಾಕೆ ಅಂತಂದ್ರೆ ಅದು ಹಾಗೆ ಹೊತ್ತಿ ಉರಿತಾ ಇದೆ. ಯಾಕೆ ಅಂತಂದ್ರೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಅಲ್ಲಿ ಮತ್ತಷ್ಟು
ಅನಾಹುತಗಳು ಆಗಬಹುದು ಅನ್ನುವಂತಹ ಭಯದಲ್ಲಿ ಅಗ್ನಿಶಾಮಕ ದಳ ದೌಡಾಯಿಸಿದ್ದಾರೆ ಆ ಒಂದು ಸ್ಥಳಕ್ಕೆ. 7 ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸಿ ಈ ಒಂದು ದಟ್ಟ ಹೊಗೆ ಏನಿತ್ತು ಇದನ್ನ ನಿಂದಿಸೋದಕ್ಕೆ ಹರಸಾಹಸ ಪಡ್ತಾ ಇರುವಂತದ್ದು. ಅಹಮದಾಬಾದ್ನ ಗುಜರಾತ್ನಲ್ಲಿ ಆಗಿರುವಂತಹ ಘಟನೆ ಇದು. ವಿಮಾನದಲ್ಲಿ 133 ಪ್ರಯಾಣಿಕರು ಇದ್ರು ಅನ್ನುವಂತಹ ಮಾಹಿತಿ ಈಗಾಗಲೇ ಇದೆ. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಪತನವಾಗಿದೆ ಈ ಒಂದು ವಿಮಾನ. ಹೊತ್ತಿ ಉರಿತಾ ಇದೆ. ಒಂದು ಸೈಡ್ ನೋಡ್ತಾ ಇದ್ದೀರಿ, ಒಂದು ವಿಜುವಲ್ ಅಲ್ಲಿ ನೋಡ್ತಾ ಇರಬಹುದು. ಜನ ಹೆದರ್ಕೊಂಡು ಅಲ್ಲೋಲ ಕಲ್ಲೋಲ ಆಗಿದ್ದಾರೆ ಅಂತ ಈಗಾಗಲೇ ಹೇಳಿದೆ. ಹಾಗಾಗಿ ಸ್ಥಳಕ್ಕೆ 7 ಅಗ್ನಿಶಾಮಕ ದಳ ತಂಡ ದೌಡಾಯಿಸಿದೆ. ಇನ್ನು ಪ್ರಯಾಣಿಕರ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಪ್ರಧಾನಿ ಕಚೇರಿ ಅವರು. ಅಲ್ಲೇನು 133 ಪ್ರಯಾಣಿಕರಿದ್ರು, ವಿಮಾನದಲ್ಲಿ ಪ್ರಯಾಣಿಕರ ಬಗ್ಗೆ ಮಾಹಿತಿ ನೀಡಿ ಅಂತ ಹೇಳಿ ಕೇಳಿದ್ದಾರೆ. ಗುಜರಾತ್ ಏರ್ಪೋರ್ಟ್ಗೆ ಮಾಹಿತಿ ಕೇಳಿದ್ದಾರೆ ಪಿಎಂ ಅವರು. ನರೇಂದ್ರ ಮೋದಿ ಅವರು ಈ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ವಿಮಾನದಲ್ಲಿ 242 ಪ್ರಯಾಣಿಕರು ಇದ್ರು ಅನ್ನುವಂತಹ ಮಾಹಿತಿ ಇದೀಗ ಹೊಸದಾಗಿ ಬರ್ತಾ ಇರುವಂತಹ ಅಪ್ಡೇಟ್. ಪ್ರಯಾಣಿಕರ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ವಿಮಾನದಲ್ಲಿ ಪ್ರಯಾಣಿಕರ ಬಗ್ಗೆ ಪ್ರಧಾನಿ ಕಚೇರಿ ಅವರು ಮಾಹಿತಿಯನ್ನ ಕೇಳ್ತಾ ಇರುವಂತದ್ದು. ವಿಮಾನದಲ್ಲಿ 242 ಪ್ರಯಾಣಿಕರು ಇದ್ರು ಅನ್ನುವಂತಹ ಮಾಹಿತಿ ಇದೆ ಇಲ್ಲಿ. ಹಾಗಾಗಿ ಪ್ರಧಾನಿ ಕಚೇರಿ ಅವರು ಏನಿದ್ದಾರೆ ಇದರ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಗುಜರಾತ್ ಪೊಲೀಸರು ಅಧಿಕೃತವಾಗಿ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಪ್ರಯಾಣಿಕರ ಬಗ್ಗೆ ಮಾಹಿತಿ ಕೇಳಿದೆ ಪ್ರಧಾನಿ ಕಚೇರಿ. ವಿಮಾನದಲ್ಲಿ ಪ್ರಯಾಣಿಕರ ಬಗ್ಗೆ ಮಾಹಿತಿ ನೀಡಿ ಗುಜರಾತ್ ಏರ್ಪೋರ್ಟ್ ನ ಮಾಹಿತಿ ಕೇಳಿದೆ ಪಿಎಂಒ. ಈ ಒಂದು ಘಟನೆ ಬಗ್ಗೆ 133 ಜನ ಇದ್ರು ಅನ್ನುವಂತ ಮಾಹಿತಿ ಇದೆ. ಆದ್ರೆ 242 ಜನ ಇದ್ರು ಅನ್ನುವಂತಹ ಮಾಹಿತಿ ಇದೀಗ ಹೊಸದಾಗಿ ಬರ್ತಾ ಇರುವಂತದ್ದು. ಅಹಮದಾಬಾದ್ನ ಗುಜರಾತ್ನ ರಾಜಧಾನಿ ಏರ್ ಇಂಡಿಯಾ ವಿಮಾನ ಪತನವಾಗಿದ್ದು ಹಲವು ಸಾವು ನೋವುಗಳು ಸಂಭವಿಸಿರುವಂತಹ ಸಾಧ್ಯತೆ ಇದೆ. ವಿಮಾನದಿಂದ ಪ್ರಯಾಣಿಕರ ರಕ್ಷಣೆಗೆ ಹರಸಾಹಸ ಪಡ್ತಾ ಇದ್ದಾರೆ. ವಿಮಾನ ಹೊತ್ತಿ ಉರಿತಿರುವುದರಿಂದ ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗಿದೆ. ಯಾಕೆ ಅಂತಂದ್ರೆ ಬೆಂಕಿ ನಿಂದಿಸೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಪ್ರಯಾಣಿಕರ ಆರೋಗ್ಯ ಸ್ಥಿತಿ ಬಗ್ಗೆ ಸ್ಪಷ್ಟ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಏನಾಗಿರಬಹುದು? 171 ಬೋಯಿಂಗ್ 787 ವಿಮಾನ ಏರ್ ಇಂಡಿಯಾಗೆ ಸೇರಿದ ವಿಮಾನ ಪತನ ಇದು. ಇದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ, ಎಷ್ಟು ಜನ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸ್ಪಷ್ಟವಾಗಿಲ್ಲ. ವಿಮಾನದಿಂದ ಪ್ರಯಾಣಿಕರ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ. ಒಂದು ಕಡೆ ಬೆಂಕಿ ನಿಂದಿಸಲು ಹರಸಾಹಸ ಪಡ್ತಿರುವಂತಹ ಅಗ್ನಿಶಾಮಕ ದಳ, ಅದರ ಜೊತೆಗೆ ಅಲ್ಲಿ ಪ್ರಯಾಣಿಕರು ಎಷ್ಟು ಜನ ಸೇಫ್ ಆಗಿದ್ದಾರೆ, ಎಷ್ಟು ಜನರಿಗೆ ಗಾಯಗಳಾಗಿದೆ, ಇನ್ನೂ ಏನಾದ್ರೂ ಸಾವನ್ನಪ್ಪಿರುವಂತಹ ಘಟನೆಯೂ ನಡೆದಿದೆಯಾ ಅನ್ನುವಂತ ಮಾಹಿತಿ ಪಡೆಯುತ್ತಿದ್ದಾರೆ. 171 ಬೋಯಿಂಗ್ ಏರ್ ಇಂಡಿಯಾಗೆ ಸೇರಿರುವಂತಹ ವಿಮಾನ ಇದು. ಈ ಒಂದು ವಿಮಾನ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಪತನವಾಗಿರುವಂತದ್ದು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ, ಈ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇತ್ತು. 133 ಮಂದಿ ಪ್ರಯಾಣಿಕರು ಇದ್ರು ಎಂಬ ಮಾಹಿತಿ ಇತ್ತು. ಆದ್ರೆ ಅದಕ್ಕೂ ಜಾಸ್ತಿ ಜನ ಇದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು. ರಕ್ಷಣಾ ಕಾರ್ಯವು ನಡೀತಾ ಇದೆ ಸದ್ಯ ವಿಮಾನ ಪತನದಿಂದ ಏರ್ಪೋರ್ಟ್ ಸುತ್ತ ದೊಡ್ಡ ಹೊಗೆ ಆವರಿಸಿದೆ. ಈ ಒಂದು ಹೊಗೆಯನ್ನ ನಿಯಂತ್ರಿಸೋದಕ್ಕೆ ಅಗ್ನಿಶಾಮಕ ದಳ ಏನಿತ್ತು ಹರಸಾಹಸ ಪಡ್ತಾ ಇದೆ. ಅದರ ಜೊತೆಗೆ ಪ್ರಯಾಣಿಕರಿಗೆ ಹೆಚ್ಚು ಕಡಿಮೆ ಏನಾಗಿರ್ಬಹುದು, ಗಾಯಗಳಾಗಿದ್ಯಾ ಅಥವಾ ತುಂಬಾ ಸೀರಿಯಸ್ ಇದ್ದಾರಾ ಅಂತ ಹೇಳಿ ಎಲ್ಲ ಮಾಹಿತಿಯನ್ನ ಪಡಿತಾ ಇದೆ ಪಿಎಂ ಕಚೇರಿ. ಅದರ ಜೊತೆಗೆ ಈ ಒಂದು ಬೆಂಕಿ ಏನಿದೆ ಇದನ್ನ ನಿಂದಿಸೋದಕ್ಕೆ ಹರಸಾಹಸ ಪಡ್ತಾ ಇರುವಂತದ್ದು. ಈ ಒಂದು ವಿಮಾನ ಏನಿತ್ತು ಲಂಡನ್ಗೆ ತೆರಳಿತ್ತು. ಇಂದು ಅಹಮದಾಬಾದ್ನ ಗುಜರಾತ್ನಲ್ಲಿ ಆಗಿರುವಂತಹ ಘಟನೆ ಇದು.
ಗುಜರಾತ್ನ ರಾಜಧಾನಿ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಇನ್ನು ಕೆಲವು ಸಾವು ನೋವುಗಳು ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಯಾಕೆ ಅಂತಂದ್ರೆ ಹೆಚ್ಚಿನ ಮಾಹಿತಿ ಪಡಿತಾ ಇದೆ, ಆದ್ರೆ ಇನ್ನು ಕನ್ಫರ್ಮೇಶನ್ ಇಲ್ಲ. ಹಾಗಾಗಿ ಎಷ್ಟು ಜನಗಳಿಗೆ ಏನಾಗಿದೆ ಅನ್ನುವಂತಹ ಮಾಹಿತಿಯನ್ನ ಸ್ಪಷ್ಟವಾಗಿಲ್ಲ. ಅಹಮದಾಬಾದ್ನ ಗುಜರಾತ್ನಲ್ಲಿ ಆಗಿರುವಂತಹ ಘಟನೆ ಇದು. ಇಂದು ಗುಜರಾತ್ನಿಂದ ಲಂಡನ್ಗೆ ತೆರಳಿತು ಈ ಒಂದು ವಿಮಾನ. ಆದ್ರೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಪತನವಾಗಿದೆ. ಇಷ್ಟೊತ್ತು 133 ಜನ ಇದರಲ್ಲಿ ಪ್ರಯಾಣಿಕರು ಇದ್ರು ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಇದೀಗ 240ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಈ ಒಂದು ವಿಮಾನದಲ್ಲಿ ಇದ್ರು. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನು ಈ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳ್ತಾ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ರಕ್ಷಣಾ ಕಾರ್ಯವು ನಡೀತಾ ಇದೆ ಸದ್ಯಕ್ಕೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸಿದೆ. ಇಂತಹ ಸಂದರ್ಭದಲ್ಲಿ ಒಂದು ಕಡೆ ದಟ್ಟ ಹೊಗೆ ಇದೆ, ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು. ಮತ್ತೊಂದು ಕಡೆ ಜನ ಅಲ್ಲೋಲ ಕಲ್ಲೋಲ ಆಗಿದ್ದಾರೆ, ಹೆದರ್ಕೊಂಡಿದ್ದಾರೆ. ಏನಾಗಿರಬಹುದು ಜನಗಳಿಗೆ ಅಂತ ಹೇಳಿ ಓಡೋಡ್ತಾ ಇದ್ದಾರೆ. ಒಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ಮತ್ತೊಂದು ವಿಡಿಯೋಲಿ ದಟ್ಟದಾಗಿ ಹೊಗೆ ಇರುವಂತದ್ದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅಗ್ನಿಶಾಮಕ ದಳ. ಆದ್ರೂ ಹರಸಾಹಸ ಪಡ್ತಾ ಇದೆ. ಯಾಕೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅದು. ಅಗ್ನಿಯನ್ನ ನಿಂದಿಸೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದ್ರೆ ಸುತ್ತವೂ ಆವರಿಸ್ಕೊಂಡಿದೆ. ಇದೇ ಒಂದು ಕಾರಣದಿಂದ 140ಕ್ಕೂ ಹೆಚ್ಚು ಜನ ಪ್ರಯಾಣಿಕರೇನಿದ್ರು ಅದರಲ್ಲಿ ಎಷ್ಟು ಜನ ಉಳ್ಕೊಂಡಿದ್ದಾರೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ ಹೊರಬಂದಿಲ್ಲ ಇನ್ನೂ ಕೂಡ. ಹಾಗಾಗಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಏನಾಗಿರಬಹುದು ಅಂತೇಳಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಈ ಹಿಂದೆನೂ ವಿಮಾನ ಪತನ ಆಗಿರುವಂತಹ ಘಟನೆ ಇದೇನು ಹೊಸದೇನಲ್ಲ. ಈ ಹಿಂದೆನೂ ಈ ರೀತಿ ಘಟನೆಗಳಾಗಿದೆ, ಒಂದಷ್ಟು ಸಾವು ನೋವುಗಳು ಆಗಿದೆ. ಆದ್ರೆ ಇದೀಗ ಮತ್ತೊಮ್ಮೆ ಅದೇ ಆಗಿದೆ. ಅದ್ ಯಾಕೆ ಅಂತ ಗೊತ್ತಿಲ್ಲ, ಇದು ಯಾರ ನಿರ್ಲಕ್ಷ್ಯ ಅಂತಾನೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆ ಸಂಭವಿಸೋದು ಯಾರಿಗೂ ಕೂಡ ಸೇಫ್ ಅಲ್ಲ. ಯಾಕೆ ಮುಂಚಿತವಾಗಿನೇ ಅವರು ಎಲ್ಲವೂ ನೋಡ್ಕೊಂಡಿರಲ್ವಾ, ಪ್ರಿಕಾಷನ್ಸ್ ಇರಲ್ವಾ? ಟೇಕ್ ಆಫ್ ಆಗೋಗ ಮುಂಚಕ್ಕೂ ಏನ್ ಮಾಡ್ತಿರ್ತಾರೆ, ಎಲ್ಲ ಚೆಕ್ ಮಾಡ್ಕೊಂಡಿರಲ್ವಾ ಅಂತ ಹೇಳಿ. ಇಲ್ಲಿ ಯಾರ ನಿರ್ಲಕ್ಷ್ಯ ಅಂತ ಗೊತ್ತಾಗ್ತಾ ಇಲ್ಲ. ಅನ್ಯಾಯವಾಗಿ ಆ ಪ್ರಯಾಣಿಕರು ಎಷ್ಟು ಜನಗಳಿಗೆ ಏನಾಗಿದೆ ಅಂತನೂ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇಲ್ಲ. ಹಾಗಾಗಿ ಸ್ಥಳಕ್ಕೆ ಅಗ್ನಿಶಾಮಕ ದಳ ಏನೋ ಇದೆ, ಅದರ ಜೊತೆಗೆ PM ಕಚೇರಿಯಿಂದ ಎಷ್ಟು ಜನ ಪ್ರಯಾಣಿಕರಿದ್ರು, ಎಷ್ಟು ಜನ ಸೇಫ್ ಆಗಿದ್ದಾರೆ, ಎಷ್ಟು ಜನಕ್ಕೆ ಏನಾಗಿದೆ ಅನ್ನೋಂತ ಮಾಹಿತಿ ಕೂಡ ಪಡಿತಾ ಇದೆ PM ಕಚೇರಿ. ಇನ್ನು ಈ ಒಂದು ಬೆಂಕಿಯನ್ನ ನಿಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಯಾಣಿಕರ ಮಾಹಿತಿ ಕೂಡ ಪಡಿತಾ ಇದ್ದಾರೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಇದು. ಏರ್ ಇಂಡಿಯಾಗೆ ಸೇರಿರುವಂತಹ ವಿಮಾನ ಇದು. ಯಾಕೆ ಈ ಹಿಂದೆನೂ ಈ ರೀತಿ ಘಟನೆಗಳಾಗ್ಬಿಟ್ಟಿದೆ, ಆದ್ರೂ ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಗೊತ್ತಿಲ್ಲ. ಮುಂಚಿತವಾಗಿಯೇ ಅವರು ಏರ್ ಹಾಸ್ಟರ್ಸ್ಗೆ ಇರ್ಬೋದು ಅಥವಾ ಎಲ್ಲರಿಗೂ ಆ ಒಂದು ತಂಡ ಏನಿರುತ್ತೆ ಅವರಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಟ್ರೈನಿಂಗ್ ಅಲ್ಲೇ ಹೇಳಿರ್ತಾರೆ, ಪ್ರತಿಯೊಂದು ವಿವರಿಸಿರ್ತಾರೆ. ಟೇಕ್ ಆಫ್ ಆಗೋಕ್ಕೂ ಮುಂಚೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಹೇಗೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳಿ ಮುಂಚಿತವಾಗಿಯೇ ಗೊತ್ತಿರುತ್ತೆ. ಮುಂಚೆನೆ ಅವ್ರಿಗೆ ಟ್ರೈನಿಂಗರ್ ಹೇಳಿರ್ತಾರೆ. ಆದ್ರೂ ಕೂಡ ಇಲ್ಲಿ ಯಾರ ನಿರ್ಲಕ್ಷ್ಯ ಅಂತ ಗೊತ್ತಿಲ್ಲ. ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಸಂಭವಿಸೋದು ಸರಿಯೂ ಅಲ್ಲ. ನೋಡಿ, ಅಹಮದಾಬಾದ್ನ ಗುಜರಾತ್ ನಲ್ಲಿ ನಡೆದಿರುವಂತಹ ಘಟನೆ ಇದು.
ಏರ್ ಇಂಡಿಯಾಗೆ ಸೇರಿರುವಂತಹ ವಿಮಾನ ಪತನ ಆಗಿರುವಂತದ್ದು. ಈ ಹಿಂದೆ ಬರ್ತಾ ಇದ್ದಿದ್ದು 133 ಜನ ಇದ್ರು ಅನ್ನುವಂತ ಮಾಹಿತಿ. ಆದ್ರೆ ಇದೀಗ 240ಕ್ಕೂ ಹೆಚ್ಚು ಜನ ಈ ಒಂದು ವಿಮಾನದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಪ್ರಯಾಣಿಕರ ಬಗ್ಗೆ ಪಿಎಂ ಕಚೇರಿ ಹೆಚ್ಚಾಗಿ ಮಾಹಿತಿ ಪಡಿತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೆ ಎಷ್ಟು ಜನ ಹೇಗಿದ್ದಾರೆ ಅಂತೇಳಿ. ಈಗಾಗಲೇ ನಾನು ಹೇಳ್ದಂಗೆ ಬೆಂಕಿ ನಂದಿಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದೆ. 7 ಅಗ್ನಿಶಾಮಕ ದಳ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿದೆ ಇಂತಹ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ಈ ಒಂದು ಬೆಂಕಿ ಏನಿತ್ತು, ಈ ಒಂದು ದಟ್ಟ ಹೊಗೆ ಏನಿತ್ತು, ಮುಗಿಲೆತ್ತರಕ್ಕೆ ಆವರಿಸ್ಕೊಂಡಿದೆ. ಆಕಾಶ ಫುಲ್ಲು ಅಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ ಆ ಒಂದು ಹೊಗೆ. ಹಾಗಾಗಿ 7 ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಈ ಒಂದು ಬೆಂಕಿ ನಿಂದಿಸೋದಕ್ಕೆ ಹರಸಾಹಸ ಇದೆ. ಅದರ ಜೊತೆಗೆ ಪ್ರಯಾಣಿಕರ ಬಗ್ಗೆ ಹೆಚ್ಚಾಗಿ ಕಾಳಜಿಯನ್ನು ವಹಿಸ್ತಾ ಇರುವಂತದ್ದು. ಏನಾಗಿದೆ ಅಂತ ಹೇಳಿ ಮಾಹಿತಿ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಆದ್ರೂ ಕೂಡ ಎಷ್ಟು ಜನಗಳಿಗೆ ಏನಾಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಸದ್ಯಕ್ಕೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಿಂದಿಸೋದಕ್ಕೆ ಅಂತಂದ್ರೆ ಈ ಒಂದು ಹೊಗೆ, ದಟ್ಟ ಹೊಗೆ ಏನಿದೆ ಆಕಾಶ ಅರ್ಧಕ್ಕೂ ಆವರಿಸ್ಕೊಂಡಿದೆ. ಮೊದಲು ಇದನ್ನ ನಿಂದಿಸ್ಬೇಕು ಅಂತ ಹೇಳಿ 7 ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಪ್ರಯಾಣಿಕರ ಕತೆ ಏನಾಗಿದೆ ಅಂತ ಹೇಳಿ ಪಿಎಂ ಅವರು ಈ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಈ ಒಂದು ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇರಬಹುದು ಪ್ರಯಾಣಿಕರು ಎಷ್ಟು ಜನ ಸೇಫ್ ಆಗಿದ್ದಾರೆ, ಎಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ಇಷ್ಟೊತ್ತು ಮಾಹಿತಿ ಸಿಗ್ತಾ ಇದ್ದಿಲ್ಲ. ಈ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನೋಡಬಹುದು ನೀವು. ಪ್ರಯಾಣಿಕರು ಗಾಯಗೊಂಡಿದ್ದಾರೆ, ಇಲ್ಲಿ ಕೂಡಲೇ ಅವರನ್ನ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಕೂಡಲೇ ಎಮರ್ಜೆನ್ಸಿ ಆಗಿ ಆಸ್ಪತ್ರೆಗೆ ಸೇರಿಸಲಾಗ್ತಾ ಇದೆ ಇವರಿಗೆ. ಯಾಕೆ ಅಂತ ಎಷ್ಟು ಜನ ಗಾಯಗೊಂಡಿದ್ದಾರೆ ಅಥವಾ ಅದೆಷ್ಟು ಜನ ಸತ್ತು ಹೋಗ್ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿನೂ ಇಲ್ಲ. ಯಾಕೆ ಅಂತಂದ್ರೆ ಅದು ಸುಲಭ ಅಲ್ಲ. ಹಾಗಾಗಿ ಕೂಡಲೇ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಿಸಲಾಗ್ತಾ ಇದೆ. ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬರ್ತಾ ಇದೆ. ಆಂಬ್ಯುಲೆನ್ಸ್ಗಳು ನೋಡ್ತಾ ಇರಬಹುದು ನೀವು. ಇಂತಹ ಸಂದರ್ಭದಲ್ಲಿ ಕೂಡಲೇ ಆಂಬ್ಯುಲೆನ್ಸ್ಗಳು ಬಂದಿದೆ. ಪೊಲೀಸ್ ಸಿಬ್ಬಂದಿ ಅಲ್ಲೇ ಇದೆ, ಅಗ್ನಿಶಾಮಕ ದಳ ಅಲ್ಲೇ ಇದೆ. ಇನ್ನೊಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಜನ ಹೆದರ್ಕೊಂಡು ಆಸ್ಪತ್ರೆಗೆ ದಾಖಲಿಸ್ತಿದ್ದಾರೆ ಪ್ರಯಾಣಿಕರಿಗೆ. ಯಾಕೆ ಅಂತಂದ್ರೆ ಈಗಾಗ್ಲೇ ನಾ ಹೇಳ್ದೆ ಎಷ್ಟು ಜನ ಸೇಫ್ ಆಗಿದ್ದಾರೆ, ಎಷ್ಟು ಜನ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇಲ್ಲ. ವಿಮಾನ ಹೊತ್ತಿ ಉರಿಯೋದ್ರಿಂದ ಅಗ್ನಿಶಾಮಕ ದಳಕ್ಕೂ ತೊಂದರೆ ಆಗಿದೆ ಇಲ್ಲಿ. ಯಾಕೆ ಅಂತಂದ್ರೆ ಹರಸಾಹಸ ಪಡ್ತಿದ್ದಾರೆ ಅವರು ಈ ಒಂದು ಅಗ್ನಿಯನ್ನ ನಿಲ್ಲಿಸೋದಕ್ಕೆ. ಏರ್ ಇಂಡಿಯಾಗೆ ಸೇರಿರುವಂತಹ ವಿಮಾನ ಇದು. ಯಾಕೆ ಏರ್ ಇಂಡಿಯಾಗೆ ಸೇರಿರುವಂತಹ ವಿಮಾನಗಳೇ ಈ ರೀತಿ ಆಗುತ್ತಾ ಏನೋ ಗೊತ್ತಿಲ್ಲ. ಈ ಹಿಂದೆನೂ ಆಗಿದೆ, ಏರ್ ಇಂಡಿಯಾಗೆ ಸೇರಿರುವಂತಹ ವಿಮಾನಗಳೇ ಪತನ ಆಗಿರುವಂತದ್ದು. ಪ್ರಯಾಣಿಕರ ಆರೋಗ್ಯ ಸ್ಥಿತಿ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಅಹಮದಾಬಾದ್ ಗುಜರಾತ್ ನಲ್ಲಿ ಆಗಿರುವಂತಹ ಘಟನೆ ಇದು.